ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಪ್ರಭು ಅಂತ ಹೇಳಿ ಮಾರ್ಕ್ ಸಾಫ್ಟ್ವೇರ್ ಕಂಪ್ನಿಯ ಎಂಪ್ಲಾಯ್ ಮಾತಾಡ್ತಾ ಇರೋದು. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಸಾಫ್ಟ್ವೇರ್ ಒಳಗಡೆ ಪಾರ್ಟಿ ಕ್ರಿಯೇಷನನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ಪಾರ್ಟಿ ಕ್ರಿಯೇಷನ್ ಮೀನ್ಸ್ ನೀವು ಯಾರಿಂದ ಪರ್ಚೇಸ್ ಮಾಡ್ಕೊಂಡಿರ್ತೀರಿ, ನೀವು ಯಾರಿಂದ ಮೆಟೀರಿಯಲ್ಸ್ ತರಿಸ್ಕೊಂಡಿರ್ತೀರಲ್ಲ ಅವರ ಹೆಸರನ್ನು ಸಾಫ್ಟ್ವೇರ್ ಒಳಗಡೆ ಫೀಡ್ ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ದಿವಸ ತಿಳ್ಕೊಳ್ಳೋಣ. ಸಾಫ್ಟ್ವೇರ್ ಒಳಗಡೆ ನೋಡ್ತಾ ಬನ್ನಿ. ಫಸ್ಟ್ ನಾವು ಮೇಲ್ಗಡೆ ಇಲ್ಲಿ ಮಾಸ್ಟರ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿಗೆ ಹೋಗ್ತೀವಿ. ಅದರೊಳಗಡೆ ಫಸ್ಟ್ ಆಪ್ಷನ್ ಲೆಜ್ಜರ್ ಮಾಸ್ಟರ್ ಅಂತಿದೆ. ಸೊ ಇದರೊಳಗಡೆ ಲೆಜ್ಜರ್ ಅಂತಿದೆ, ಇದರೊಳಗಡೆ ನ್ಯೂ ಲೆಜ್ಜರ್ ಅಂತಿದೆ. ಸೊ ನಿಮಗೆ ಮೇಲ್ಗಡೆಯಿಂದನೇ ಕಾಣ್ತಿದ್ದಿ ಫಸ್ಟ್ ಆಪ್ಷನ್ ಆಗಿರುತ್ತದೆ. ಒಂದ್ಸರಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಫಸ್ಟ್ ಮೇಲ್ಗಡೆ ಮಾಸ್ಟರ್, ಲೆಜ್ಜರ್ ಒಳಗಡೆ ನ್ಯೂ ಲೆಜ್ಜರ್. ಇದರೊಳಗಡೆ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂಡರ್ ಗ್ರೂಪ್ನ ಸಂಡ್ರಿ ಕ್ರೆಡಿಟರ್ಸ್ ಸಪ್ಲೈಯರ್ಸ್, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ ನಂತರ ನೆಕ್ಸ್ಟ್ ಅಲ್ಲಿ ಏನು ಮಾಡುತ್ತೆ, ಸಾಫ್ಟ್ವೇರ್ ಒಳಗಡೆ ಸಿಂಪಲ್ ವರ್ಕ್ ಇರುತ್ತೆ, ಒಂಥರ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದ್ದಂಗೆ. ಅದು ಏನು ಕೇಳ್ತಾ ಅದೋ ಅದನ್ನು ಫಿಲಪ್ ಮಾಡ್ತಾ ಹೋಗಬೇಕು. ಲೆಜ್ಜರ್ ನೇಮ್ ಅಂತಿದೆ, ಎಕ್ಸಾಂಪಲ್ ಪ್ರಭು ಎಂಟರ್ಪ್ರೈಸಸ್. ಓಕೆ, ಇದಾದ ನಂತರ ಎದುರುಗಡೆ ಸ್ಪೇಸ್ ಇತ್ತು ಅಂತಂದರೆ ಊರ ಹೆಸರು ಹಾಕೊಳ್ಳಿ, ಬೇಕಿತ್ತು ಅಂದರೆ. ಯಾಕಂದರೆ ಇಲ್ಲಿ ಊರ ಹೆಸರು ಹಾಕ್ಸೋ ಉದ್ದೇಶ ಪಾರ್ಟಿ ನಾಳೆ ಪರ್ಚೇಸ್ ಖರೀದಿ ಮಾಡೋ ಟೈಮಲ್ಲಿ ಅಥವಾ ಸಾಫ್ಟ್ವೇರ್ ಒಳಗಡೆ ನಿಮ್ಗೆ ಊರ ಪ್ಲೇಸ್ ಗೊತ್ತಾಗುತ್ತೆ, ಅಥವಾ ಇಲ್ಲೂ ಕೂಡ ನೀವು ಊರು ಹಾಕ್ಬೋದು. ಆಯಿತಾ? ಇದಾದ ನಂತರ ನೆಕ್ಸ್ಟ್ ನಾವು ಡೈರೆಕ್ಟಾಗಿ ಫೀಡ್ ಮಾಡಿಸೋದೆ ಇಲ್ಲಿ ಕೆಳಗಡೆ ನಿಮ್ಗೆ ಆಪ್ಷನ್ ಬರುತ್ತೆ ಮೊಬೈಲ್ ನಂಬರ್ ಅಂತೇಳಿ. ಸೊ ಮೊಬೈಲ್ ನಂಬರನ್ನ ಹಾಕಿಸ್ತೀವಿ. ಇದಾದ ನಂತರ ನೆಕ್ಸ್ಟ್ ಬರುತ್ತೆ ಪಾರ್ಟಿಯ GST ನಂಬರ್ನ ನೀವು ಇಲ್ಲಿ ಹಾಕೋಬೇಕಾಗುತ್ತೆ. ಇದು ಶಾರ್ಟ್ಕಟ್ ಮೆಥಡ್ಡು, ಸ್ಮಾರ್ಟ್ ವರ್ಕ್ ಅಂತ ಹೇಳ್ತೀವಿ. ಪರ್ಚೇಸ್ ಬಿಲ್ ಎಂಟ್ರಿ ಮಾಡೋಕ್ಕೋಸ್ಕರ ಪಾರ್ಟಿ ಕ್ರಿಯೇಷನ್ ಮಾಡೋ ಟೈಮಲ್ಲಿ ಇಷ್ಟು ಡೀಟೇಲ್ಸ್ ಇದ್ದರೆ ಸಾಕು. ಒಂದನೇದು ಮೇಲ್ಗಡೆ ಹೆಸರು ಹಾಕೊಳ್ತೀರಾ, ಇದಾದಮೇಲೆ ನೆಕ್ಸ್ಟು ಕೆಳಗಡೆ ಊರು ಹಾಕ್ಕೊಳ್ತೀರಾ, ಇದಾದಮೇಲೆ ಮೊಬೈಲ್ ನಂಬರ್ ಹಾಕ್ತೀರಾ, ಇದಾದಮೇಲೆ GST ನಂಬರ್ ಹಾಕ್ತೀರಾ. ಕೆಲವೊಂದು ಕಸ್ಟಮರ್ ಏನು ಹೇಳ್ತಾರೆ, ಇಲ್ಲ ಸರ್ ನನಗೆ ಕಂಪ್ಲೀಟೆಡ್ ಡೀಟೇಲ್ಸ್ ಬೇಕು ಅಂತ ಹೇಳ್ತಾರೆ. ಸೊ ಅಂಥವ್ರಿಗೆ ಏನು ಹೇಳ್ತೀನಿ ನಾನು, ಸೊ ನಿಮ್ಗೆ ಅಡ್ರೆಸ್ಸಿಗೆ ಅಂತೇಳಿ ನಿಮಗೆ ಇಲ್ಲಿ ಟೋಟಲ್ 3 ಕಾಲಮ್ ಕೊಟ್ಟಿರ್ತಾರೆ. ಆ 3 ಕಾಲಮಲ್ಲಿ ನಿಮಗೆ ಬೇಕಾಗಿತ್ತು ಅಂದರೆ ನೀವು ಇಲ್ಲ ಅಡ್ರೆಸ್ಸನ್ನು ಹಾಕೋಬೋದು. ನಿಮಗೇನು ಬೇಕೋ ಅಡ್ರೆಸ್ನ 3 ಕಾಲಮಲ್ಲಿ ಕೂಡ ಫಿಲಪ್ ಆಗೋ ಹಾಗೆ ನೀವು ಇಲ್ಲಿ ಫಿಲ್ ಮಾಡ್ಕೋಬೋದು. ಗೊತ್ತಾಯ್ತಾ? ಸೊ ಇದಾದ ನಂತರ ನೋಡಿ ನಿಮಗೆ ಇಲ್ಲಿ ಆಪ್ಷನ್ಗಳು ಗೊತ್ತಾಗುತ್ತೆ, ಅದು ಏನೇನು ಕೇಳ್ತೋ ಅದನ್ನ ಫಿಲಪ್ ಮಾಡ್ತಾ ಹೋದರೆ ಸಾಕು. ಪಿನ್ ಕೋಡು, ಇಮೇಲ್ ID, ಅದಾದಮೇಲೆ ಕಾಂಟ್ಯಾಕ್ಟ್ ಪರ್ಸನ್ನು. ಸೊ ಈ ಥರ ಒಂದೊಂದೇ ನೀವು ಫಿಲ್ ಮಾಡ್ತಾ ಹೋದರೆ ನಿಮಗೆ ಆಪ್ಷನ್ ಗೊತ್ತಾಗುತ್ತೆ. ನನ್ನ ಪ್ರಕಾರ ಪರ್ಚೇಸ್ ಬಿಲ್ ಎಂಟ್ರಿಗೆ ಪಾರ್ಟಿ ಹೆಸರು, ಮೊಬೈಲ್ ನಂಬರ್ ಮತ್ತು ಕೆಳಗಡೆ GST ನಂಬರ್ ಎಷ್ಟು ಇದ್ರೆ ಸಾಕಾಗುತ್ತೆ. ಸೊ ನೀವು ಬೇಕಾದ್ರೆ ನೋಡಿ ಇಲ್ಲಿ ಡ್ರಗ್ ಲೈಸೆನ್ಸ್ ಕೂಡ ಬೇಕಾದ್ರೆ ಹಾಕೋಬೋದು. ನಿಮ್ಮ ಇಷ್ಟ, ನಿಮ್ಮ ಅನುಕೂಲ. ಸಾಫ್ಟ್ವೇರ್ ಒಳಗಡೆ ಸ್ಮಾರ್ಟ್ ವರ್ಕ್ ಕೂಡ ಮಾಡ್ಬೋದು, ಹಾರ್ಡ್ ವರ್ಕ್ ಕೂಡ ಮಾಡ್ಬೋದು. ಸೊ ನಾನು ಹೇಳೋದು ಶಾರ್ಟ್ಕಟ್ ಆಗಿರ್ತೈತಿ. ಸೊ ನಿಮಗೆ ಎಷ್ಟು ಫಿಲಪ್ ಬೇಕೋ ಅಷ್ಟು ಆಪ್ಷನ್ಸ್ನ ಇದರೊಳಗೆ ಫಿಲಪ್ ಮಾಡಿಕೊಂಡ್ರೆ ಸಾಕು. ಓಕೆ, ಇದಾಗಿರುತ್ತೆ ಇವತ್ತಿನ ಟಾಪಿಕ್. ತುಂಬ ಸಿಂಪಲ್ ಆಗಿರ್ತೈತಿ, ಶಾರ್ಟ್ ವಿಡಿಯೋ ಇರುತ್ತೆ. ನೋಡಿ, ಕಲ್ತ್ಕೊಳ್ಳಿ, ಟ್ರೈ ಮಾಡಿ. ಬೇರೆ ಯಾರಿಗಾದರೂ ಸಾಫ್ಟ್ವೇರ್ ಬೇಕಿದ್ದರೆ ರೆಫರ್ ಮಾಡಿಕೊಡಿ. ಏನಾದರೂ ಪ್ರಾಬ್ಲಮ್ಸ್ ಆದರೆ ಟಚ್ ಇರಿ, ಸಾಲ್ವ್ ಮಾಡಿಕೊಡೋಣ. ಓಕೆ, ಥ್ಯಾಂಕ್ ಯು.